ಹಾಯ್ ಫ್ರೆಂಡ್ಸ್, ಇವತ್ತು ಫಾಸ್ಟಾಗಿ 5 ನಿಮಿಷದಲ್ಲಿ ಸಾಂಬಾರು ಹೆಂಗೆ ಮಾಡೋದು ಬ್ಯಾಚುಲರ್ಸ್ಗಳು ಮಾಡ್ಕೋಬೋದು. ಕಡಲೆಕಾಯಿ ಬೇಯಿಸಿದ್ದೀವಿ, ಅದು ತೋರಿಸವನೆ ನೋಡಿ. ಇಲ್ಲಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. 1/4 ಲೀಟ್ರ್ ಮೊಸರಲ್ಲಿ 4 ಜನ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಮಜ್ಜಿಗೆ ಹುಳಿದು. ಮಜ್ಜಿಗೆಗೆ 1 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಬಿಟ್ಟಿದ್ದೀನಿ, ಸಾಸಿವೆ ಹಾಕೋತೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ. ನಾನು ರಾಜಿರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್, ನೀವು ರಾಜಿರುಳ್ಳಿ ಹಾಕಿ, ಸಣ್ಣ ಈರುಳ್ಳಿ, ಅದು ಒಂಥರ ಮೆಡಿಷನ್ ಇದ್ದಂಗೆ ತುಂಬ ಒಳ್ಳೆಯದು. ಈರುಳ್ಳಿ ಬೆಳ್ಳುಳ್ಳಿ ಕೆಚ್ಚಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಕೆಚ್ಚುತ್ತೀವಿ ನಾವು, ಜಜ್ಜಿದ್ರೆ ಟೇಸ್ಟು ಅಂತ. ಇದು ಸಾಂಬಾರು ಈರುಳ್ಳಿ ತುಂಬ ಹೆಲ್ತ್ಗೆ ಒಳ್ಳೆಯದು ಫ್ರೆಂಡ್ಸ್. ಸಾಂಬಾರು ಈರುಳ್ಳಿ ಬಳಸಿ ಹೆಚ್ಚಾಗಿ. ಇದು ಇಷ್ಟೇ ಒಗ್ಗರಣೆ. ಇದಕ್ಕೆ ಕಲಾಯಿಸಿ, ಇದನ್ನು ಸಾಂಬಾರು ಪುಡಿ ಮಜ್ಜಿಗೆ ಕಲಾಯಿಸ್ಬಿಟ್ಟು ಬಿಟ್ಟರೆ ಸಾಂಬಾರು ರೆಡಿಯಾಗೋಗುತ್ತೆ. ಅಷ್ಟು ಈಸಿ, ಅಷ್ಟು ಸುಲಭ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. 10 ನಿಮಿಷನೂ ಆಗೋಲ್ಲ ಫ್ರೆಂಡ್ಸ್, 5 ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು ಈ ಸಾಂಬಾರನ್ನ. ಬ್ಯಾಚುಲರ್ಸ್ಗಂತೂ 1/4 ಲೀಟ್ರು ಮೊಸರಿದ್ರೆ ಸಾಕು. ಅದನ್ನು ಜಾರ್ ಒಳಗಡೆನೋ ಅಥವಾ ಮಜ್ಜಿಗೆ ಕಡಿಯೋದ್ರೆಲ್ಲ ಕಡಿದ್ಬಿಟ್ಟು ಮಾಡಿ ಒಗ್ಗರಣೆಗೆ ಹಾಕ್ಬಿಡ್ಬೋದು. ಸಾಂಬಾರು ಪುಡಿ ಇನ್ನೊಂದು ಥರ ಬರುತ್ತೆ ಮಜ್ಜಿಗೆ ಹುಳಿ, ಅದು ಸಖತ್ತಾಗಿರುತ್ತೆ, ತೋರಿಸ್ತೀನಿ. ಇದೊಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಸರ ಹೇಗಿತ್ತು, ಹೇಗಿದೆ ಅನ್ನೋದಕ್ಕೂ ಗೊತ್ತಾಗುತ್ತೆ ಅಲ್ವಾ. ಸಲ ನೋಡಿ, ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಾಂಬಾರು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಕುದೀತು, ಕುದ್ಮೇಲೆ ಸಾಂಬಾರು ರೆಡಿ.